ಅವರಿನ್ನು ನೂರಾರು ಕಾಲ ಬದುಕಿ ಬಾಳಬೇಕಿದ್ದ ಚಿರ ಯುವಕರು. ಬೆಳ್ಳಂಬೆಳಗ್ಗೆ ಕಾರ್ನಲ್ಲಿ ಜಾಲಿ ರೈಡ್ಗೆ ಅಂತ ಬಂದವರು ಸೇರಿದ್ದು ಮಾತ್ರ ಮಸಣಕ್ಕೆ. ಮತ್ತೊಂದು ಕಡೆ ಕಣ್ಣು ಕಾಣದ ಮನೆಗೆ ಆಸರೆಯಾಗಿದ್ದವ ತನ್ನದಲ್ಲದ ತಪ್ಪಿಗೆ ಕಾಣದ ಲೋಕಕ್ಕೆ ಪ್ರಯಾಣಿಸಿದ್ದಾನೆ. ಆಸ್ಪತ್ರೆಯ ಎದುರು ತಮ್ಮ ಮಕ್ಕಳ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಾದ್ರೆ ಏನಾಯ್ತು? ನಾವೇನ್ ಹೇಳೋಕೆ ಹೊಟ್ಟಿದ್ದೀವಿ ಅಂತೀರಾ? ಈ ಸ್ಟೋರಿ ನೋಡಿ. ಜವರಾಯನ ಅಟ್ಟಹಾಸಕ್ಕೆ 7 ಮಂದಿ ದುರ್ಮರಣ. ಡೆಡ್ಲಿ ಆಕ್ಸಿಡೆಂಟ್ಗೆ ಬೆಚ್ಚಿ ಬಿದ್ದ ಮೃತರ ಕುಟುಂಬಸ್ಥರು. ಒಮ್ಮೆ ಈ ಭೀಕರ ಅಪಘಾತ ಕಂಡರೆ ಎಂತವರಿಗಾದ್ರೂ ಒಂದು ಕ್ಷಣ ಎದೆ ಜಲ್ಲನಿಸುತ್ತದೆ. ಭೀಕರ ಅಪಘಾತದಲ್ಲಿ ಸಂಪೂರ್ಣ ಜಖಮ್ಮಾಗಿರುವ ಕಾರು, ಅತ್ತ ರಸ್ತೆ ಡಿವೈಡರ್ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಕ್ಯಾಂಟರ್, ತನ್ನದೇನೂ ತಪ್ಪಿಲ್ಲದಿದ್ದರೂ ಬೈಕ್ ಸವಾರ ಸಾವು. ಹೌದು, ಈ ಎಲ್ಲ ಭೀಕರತೆ ನಡೆದಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಹಾಗೂ ಡಾಬಸ್ಪೇಟೆ ಬಳಿ ಇರುವ ಕಂಬಳಿಪುರ ಗ್ರಾಮದಲ್ಲೇ. ರಣಭೀಕರ ಅಪಘಾತದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 7 ಮಂದಿ ಯುವಕರು ಸತ್ತು ತಮ್ಮ ಪ್ರಾಣ ಪಕ್ಷಿಯನ್ನ ಕಳೆದುಕೊಂಡಿದ್ದಾರೆ. ಮನೆಯವರಿಗೆ ತಿಳಿಸದೆ ಜಾಲಿ ರೈಡ್ಗೆ ಬಂದಿದ್ದ 6 ಜನ ವಿದ್ಯಾರ್ಥಿಗಳು ತಮ್ಮ ಕೊನೆಯ ಜಾಲಿ ರೈಡ್ ಆಗಿರುವ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಎತ್ತ ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿಕೊಂಡು ಬರ್ತಿದ್ದ ದೇವನಹಳ್ಳಿ ತಾಲೂಕಿನ ಯುವಕ ಗಗನ್ ಬೈಕಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಕೊನೆಯ ಉಸಿರು ಚೆಲ್ಲಿದ್ದಾನೆ. ಮೇಲ್ನೋಟಕ್ಕೆ ಅತಿ ವೇಗವಾಗಿ ಹೊಸಕೋಟೆ ಕಡೆಯಿಂದ ದೇವನಹಳ್ಳಿ ಕಡೆಗೆ ಕಾರು ಚಾಲನೆ ಆಗ್ತಿದೆ. ಬೈಕ್ ಸವಾರ ಕಾರು ಮುಂದೆ ಹೋಗ್ತಿದ್ದಾನೆ. ಮೊದಲಿಗೆ ಬೈಕ್ ಸವಾರನಿಗೆ ಕಾರು ಡಿಕ್ಕಿ ಹೊಡೆದಿದೆ. ನಂತರ ಮುಂದೆ ಹೋಗ್ತಿದ್ದ ಕ್ಯಾಂಟರ್ ವಾಹನಕ್ಕೆ ಕಾರು ಡಿಕ್ಕಿಯಾದ ರಭಸಕ್ಕೆ ಕಾರಿನ ಮೇಲ್ಭಾಗ ಸಂಪೂರ್ಣ ಜಖಂಗೊಂಡಿದೆ. ಕಾರಿನೊಳಗಿದ್ದ 6 ಜನ ಮೃತಪಟ್ಟಿದ್ದಾರೆ. ಕಾರಿನ ಅಪಘಾತವಾದ ದೃಶ್ಯ ನೇರವಾಗಿ ಕಂಡವರು ಬೆಚ್ಚಿ ಬಿದ್ದಿದ್ದಾರೆ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗಳಿಗೆ ಅಥವಾ 15 ದಿವಸಕ್ಕೊಂದ್ಸರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬಾ ದುರಂತದ ಕತೆ. ಬೆಳಗಿನ ಜಾವ 4:13 ಆಗಿರೋದು. ನಾನೊಂದು 4:45 ಗಂಟೆಗೆ ಸ್ಪಾಟ್ಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವ್ರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಮೃತರೆಲ್ಲರೂ ಅಪ್ಪ ಅಮ್ಮನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಕ್ಕಳು ಅನ್ನೋದು ಬೇಸರದ ಸಂಗತಿ. ಕಾರ್ನಲ್ಲಿದ್ದ 6 ಮಂದಿಯೂ SSLC PUC ಓದ್ತಿದ್ದ ವಿದ್ಯಾರ್ಥಿಗಳಾಗಿದ್ದಾರೆ. ಇನ್ನು ಇದೇ ಅಪಘಾತದಲ್ಲಿ ಬಲಿಯಾದ ಬೈಕ್ ಸವಾರನ ಕತೆ ಕರುಳು ಹಿಂಡುವಂತಿದೆ. ಅಪಘಾತದಲ್ಲಿ ಮನೆಗೆ ಆಸರೆಯಾಗಿದ್ದವನ ಸಾವಿನಿಂದ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಆಸ್ಪತ್ರೆ ಎದುರು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸ್ಥಳಕ್ಕೆ ಹೋಗಿದ್ದು, ಇದೇ ವೇಳೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ದುಃಖದಲ್ಲಿದ್ದ ಗಗನ್ ತಾಯಿ ಹಾಗೂ ಕುಟುಂಬಕ್ಕೆ ಫೋನ್ ಮುಖಾಂತರ ಸಾಂತ್ವನ ತಿಳಿಸಿ ಧೈರ್ಯ ತುಂಬಿದ್ದಾರೆ. ಇತ್ತ ತನಿಖೆಯಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಕಾರು ಚಾಲನೆಗೆ ಪೋಷಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಚಂದ್ರಕಾಂತ್ ತಿಳಿಸಿದ್ದಾರೆ. ಅಟ್ ಎ ಟೈಮ್ 7 ಮೆಂಬರ್ಸ್ ಡೆತ್ ಆಗಿರೋದ್ರಿಂದ DSP ಹೊಸಕೋಟೆ ಅವರಿಗೆ ಮುಂದಿನ ತನಿಖೆಗೆ ವಹಿಸಲಾಗಿರ್ತದೆ. ನಂತರ ಮುಂದೆ ನಾಳೆ ಅಲ್ಲಿ ಜಾಯಿಂಟ್ ಇನ್ಸ್ಪೆಕ್ಷನ್ ಬೈ ದಿ NHAI, PWD, ಪೊಲೀಸ್, RTO ಎಲ್ಲರೂ ಸಹ ಸ್ಪಾಟ್ ಅಲ್ಲಿ ಪರಿಶೀಲನೆ ಮಾಡಿ ಏನು ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲಿಸಿ ಅದನ್ನ ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ. ಒಟ್ಟಾರೆ ಘಟನೆಯು ಎಂತವರಿಗಾದರೂ ಮನಸ್ಸಿಗೆ ಘಾಸಿಗೊಳಿಸುವಂತಿದೆ. ಒಮ್ಮೆ ಪೋಷಕರು ಮಕ್ಕಳಿಗೆ ವಾಹನಗಳನ್ನು ಕೊಡುವ ಮೊದಲು ಯೋಚಿಸಬೇಕಾಗಿದೆ. ಮಹೇಶ್ BM ಬಿಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.